ಮಿಥುನ ಲಗ್ನ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಸರ್ವೇ ಸಾಮಾನ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಚ್ಚು. ಆತ್ಮದ ಒಂದು ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಬೇಕು. ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹಣದ ಒಂದು ವಿಚಾರ, ಇವರಿಗೆ ಹಣ ವೃದ್ಧಿ ಸಿದ್ಧಿಗಳು ಹೇಗೆ ಉಂಟಾಗುತ್ತೆ ಅಂತ ನೋಡಿದರೆ, ಸಾಲಿಗ್ರಾಮ ಇರತಕ್ಕಂತಹ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಡಿ. ಅಣ್ಣ ತಮ್ಮಂದಿರೊಂದಿಗೆ ನಮ್ಮ ಒಂದು ಬಾಂಧವ್ಯ ಸರಿ ಹೋಗಬೇಕು ಅಂತ ಇದ್ದರೆ ಶಿವಕೇಶವರಲ್ಲಿ ಭೇದವನ್ನು ಬಿಟ್ಟುಬಿಡಬೇಕು. ವಿದ್ಯೆ ಚೆನ್ನಾಗಿ ಕೈ ಹತ್ತಬೇಕು ಅಂತಕ್ಕಂಥವರು ಕೃಷ್ಣನ ಒಂದು ಆರಾಧನೆಯನ್ನು ಮಾಡಿಸಿ ಮಕ್ಕಳ ಕೈಯಲ್ಲಿ. ಅವರು ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಆರ್ಟಿಸ್ಟಿಕ್ ಟ್ಯಾಲೆಂಟ್ಸ್ ಇರುತ್ತೆ, ಅವರಲ್ಲಿ ಒಳಗಡೆ ಅಡಗಿರುತ್ತೆ. ಅದ್ಭುತವಾಗಿರ್ತಕ್ಕಂತಹ ಶುದ್ಧವಾಗಿರ್ತಕ್ಕಂತಹ ಬಟ್ಟೆಯನ್ನು ಧರಿಸೋದು, ಪರ್ಫ್ಯೂಮ್ಸ್ ಅಂತೀವಲ್ಲ, ಸೆಂಟ್, ಅದನ್ನು ಬಳಸ್ತಕ್ಕಂಥದ್ದು ಮಾಡಿದರೆ ಈ ಎಲ್ಲ ವಿಚಾರಗಳಲ್ಲೂ ಅವಳಿಗೆ ಅದ್ಭುತವಾದ ಒಂದು ಫಲಪ್ರಾಪ್ತಿ ಉಂಟಾಗುತ್ತೆ. ಆ ಸೀತಾರಾಮ ಸ್ವಾಮಿಯ ಒಂದು ದರ್ಶನ ನೀವು ಮಾಡಿ ನೋಡಿ. ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಮ್ಮೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಅದ್ಭುತವಾದ ಬೆಳವಣಿಗೆ ಬರ್ತಕ್ಕಂಥದ್ದನ್ನು ನಿಮಗೆ ತಿಳಿಯಲಿಕ್ಕೆ ಬರುತ್ತೆ. ಖರ್ಚು ಕಡಿಮೆ ಆಗಬೇಕು, ನಾನು ಹೆಚ್ಚು ಹಣವನ್ನು ಉಳಿಸಬೇಕು ಅಂತ ಮನಸ್ಥಿತಿ ಏನಾದರೂ ಮಿಥುನ ಲಗ್ನ ಮಿಥುನ ರಾಶಿಯವರಿಗಿದ್ದರೆ, ಇವರು ಹೊಸ ಬಟ್ಟೆಯನ್ನು ಶೇಖರಣೆ ಮಾಡಬಾರ್ದು ಮನೆಯಲ್ಲಿ, ಅದನ್ನು ಬಳಸಿಬಿಡಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಪರಿಹಾರ ಸೂಚಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಸರ್ವೇ ಜನಃ ಸುಖಿನೋ ಭವಂತು, ಶುಭಮಸ್ತು ನಿತ್ಯ. ವೀಕ್ಷಕರೇ, ನಾವು ಹಂಸಧ್ವನಿ ಕಾರ್ಯಕ್ರಮದಲ್ಲಿ ಸರಣಿ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ಒಂದೊಂದು ರಾಶಿಯ ಬಗ್ಗೆ, ಒಂದೊಂದು ರಾಶಿಯಲ್ಲಿ ಹುಟ್ಟಿದಂಥ, ರಾಶಿಯಲ್ಲಿ ಲಗ್ನದಲ್ಲಿ ಹುಟ್ಟಿದಂಥವರಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಏನೆಲ್ಲ ಪರಿಹಾರ ಇದೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಿಥುನ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಸಾಮಾನ್ಯವಾಗಿ ಎದುರಾಗುವಂಥ ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಮಿಥುನ ರಾಶಿ ಅಥವಾ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂತಹವರು, ನಾವು ಯಾವಾಗಲೂ ದೇಹ, ಆರೋಗ್ಯ ಮತ್ತು ಆತ್ಮಬಲದಿಂದ ಶುರು ಮಾಡ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ. ಈ ಮಿಥುನ ಲಗ್ನ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಸರ್ವೇ ಸಾಮಾನ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಚ್ಚು ಇವರಿಗೆ. ಹಾಗೆ ಎರಡನೇದೇನಾಗುತ್ತೆ ಅಂತಂದರೆ, ಈ ರಕ್ತ ಕೆಟ್ಟು ಗುಳ್ಳೆಗಳು, ಕುರು ಅಂತಾರೆ, ಆ ಥರದ್ದು ಹೆಚ್ಚು ಆಗ್ತಕ್ಕಂತಹ ಸೂಚನೆ. ಮತ್ತು ಕೂದಲಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಿಗೂ ಕೂಡ ಇವರು ಎದುರಾಗ್ತಾರೆ, ಮಿಥುನ ಲಗ್ನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಮೊಟ್ಟ ಮೊದಲನೇದಾಗಿ ಆತ್ಮದ ಒಂದು ಬಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮಿಥುನದವರು ಏನು ಮಾಡಬೇಕು ಅಂತಂದರೆ, ವಿದ್ಯಾರ್ಥಿಗಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಬೇಕು. ಯಾರು ಓದೋ ಮಕ್ಕಳಿರ್ತಾರೋ, ಅಕ್ಕಪಕ್ಕದ ಮನೆಯಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೋ ಅವರ ಜೊತೆಯಲ್ಲಿ ಸ್ವಲ್ಪ ಕಾಲಕ್ಷೇಪವನ್ನು ಮಾಡ್ತಕ್ಕಂಥದ್ದು. ಮತ್ತು ಆ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಫೀಸ್ ಕಟ್ಟೋದಾಗಿರ್ಬೋದು, ಪುಸ್ತಕ ಕೊಡಿಸೋದಾಗಿರ್ಬೋದು, ಒಂದು ಲೇಖನಿ, ಪೆನ್ನು, ಪೆನ್ಸಿಲ್ ಕೊಡಿಸ್ತಕ್ಕಂಥದ್ದಾಗಿರ್ಬೋದು, ಸ್ಕೇಲ್ ಕೊಡಿಸ್ತಕ್ಕಂಥದ್ದಾಗಿರ್ಬೋದು. ಈ ಥರ ಎಲ್ಲ ಮಾಡಿದರೆ ಇವರಿಗೆ ತಂತಾನೆ ನೋಡಿದರೆ ಕಾಲಾನಂತರದಲ್ಲಿ, ಇವತ್ತು ಮಾಡಿ ನಾಳೆ ಬೆಳಗ್ಗೆಗೆ ಆಗೋದಿಲ್ಲ, ಒಂದು ಸ್ವಲ್ಪ ಕಾಲ ಮಾಡಬೇಕು, ದೀರ್ಘಾವಧಿಯಲ್ಲಿ ಮಾಡಿದರೆ ಆತ್ಮಸ್ಥೈರ್ಯ ಹೆಚ್ಚತಕ್ಕಂತಹ ಒಂದು ಸನ್ನಿವೇಶಗಳು ಕಂಡುಬರುತ್ತೆ ಇವರಿಗೆ. ಅನಾರೋಗ್ಯ ಸಮಸ್ಯೆ ಪರಿಹಾರಕ್ಕೆ ಇವರು ಏನು ಮಾಡಬೇಕು ಅಂದರೆ, ಕಾಲಭೈರವನ ಪೂಜೆಯನ್ನು ಮತ್ತು ಸ್ತೋತ್ರದ ಪಠನೆಯನ್ನು ಅವಿರತವಾಗಿ ಮಾಡಬೇಕು. ಅದು ಮಾಡಿದರೆ ಇವರ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಕಂಡುಬರೋದರಲ್ಲಿ ಎರಡು ಮಾತೇ ಇಲ್ಲ. ಎರಡನೆಯದಾಗಿ ಹಣದ ಒಂದು ವಿಚಾರ, ಇವರಿಗೆ ಹಣ ವೃದ್ಧಿ ಸಿದ್ಧಿಗಳು ಹೇಗೆ ಉಂಟಾಗುತ್ತೆ ಅಂತ ನೋಡಿದರೆ, ಸಾಲಿಗ್ರಾಮ ಅನ್ನೋದು ತಾವೆಲ್ಲ ಕೇಳಿರ್ತೀರಿ. ಕರಿಯ ಒಂದು ಕಲ್ಲು ಗಂಡಕಿ ನದಿಯಲ್ಲಿ ಸಿಗುತ್ತೆ. ಕೃಷ್ಣ ಗಂಡಕಿ ಅಂತ ಹೇಳಿ ನೇಪಾಳ ದೇಶದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಸಿಗುತ್ತೆ. ಈಗೇನಾಗಿದೆ, ಸಿಗೋದು ಕಷ್ಟ ಆಗಿದೆ ನಿಜವಾದ ಸಾಲಿಗ್ರಾಮಗಳು. ಆಮೇಲೆ ಎಲ್ಲರೂ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡೋದು ಅತ್ಯಂತ ಕಷ್ಟ. ಸಾಲಿಗ್ರಾಮ ಇರ್ತಕ್ಕಂತಹ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಡಿ, ಸಾಕು, ಇನ್ನೇನು ಮಾಡೋದು ಬೇಡ. ಮನೆಯಲ್ಲಿ ಸಾಲಿಗ್ರಾಮ ಇಟ್ಟುಕೊಂಡಿರ್ತಕ್ಕಂಥವರಾದರೆ ದಿನ ಅದಕ್ಕೊಂದು ಉದ್ಧರಣೆ, ಚಮಚೆ ನೀರನ್ನು ಹಾಕಿ ಅದಕ್ಕೊಂದು ತುಳಸಿಯನ್ನು ಇಟ್ಟು ಆ ಶಿಲಾರೂಪಿಯಾಗಿರ್ತಕ್ಕಂತಹ ಮಹಾವಿಷ್ಣುವಿನ ಮೇಲೆ ನಮಸ್ಕಾರ, ಒಂದು ಚಿಕ್ಕದಾಗಿರ್ತಕ್ಕ ನೈವೇದ್ಯವನ್ನು ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳು, ಇವರಿಗೆ ಧನಾತ್ಮಕವಾದ ಬದಲಾವಣೆ ಉಂಟಾಗುತ್ತೆ. ಉಪಾಯ ಫಲಿಸಬೇಕು, ನಮಗೆ ಧೈರ್ಯ ಸಾಹಸಗಳನ್ನು ಮೆರಿಬೇಕು, ಅಣ್ಣ ತಮ್ಮಂದಿರೊಂದಿಗೆ ನಮ್ಮ ಒಂದು ಬಾಂಧವ್ಯ ಸರಿ ಹೋಗಬೇಕು ಅಂತ ಇದ್ದರೆ ಏನು ಮಾಡಬೇಕು, ಇವರು ಯಾರು ಮಿಥುನ ರಾಶಿ ಮಿಥುನ ಲಗ್ನದವರು ಶಿವಕೇಶವರಲ್ಲಿ ಭೇದವನ್ನು ಬಿಟ್ಟುಬಿಡಬೇಕು. ವಿಷ್ಣು ಬೇರೆ ಶಿವ ಬೇರೆ ಅಂತಕ್ಕಂಥದ್ದನ್ನು ತತ್ಕ್ಷಣದಲ್ಲಿ ಬಿಟ್ಟು, ಇಬ್ಬರೂ ಒಂದೇ, ಅವರಿಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತಕ್ಕಂಥದ್ದನ್ನು
ಮನಸ್ಸಿನಲ್ಲಿ ನೆಲೆ ನಿಲ್ಲಿಸ್ಕೊಂಡ್ರೆ ಸಾಕು, ಇದೇ ದೊಡ್ಡ ಪರಿಹಾರ. ಎಲ್ಲರೂ ಮಾಡಿದ್ರೆ ಒಳ್ಳೆಯದು, ಶಿವಕೇಶ್ವರಲ್ಲಿ ಭೇದ ಎಣಿಸೋದು ತಪ್ಪು. ಶಾಸ್ತ್ರ ಪ್ರಕಾರ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ಬರಬಾರದ ಹೊಟ್ಟೆ ರೋಗ ಬರುತ್ತಂತ ಅವರಿಗೆ. ಶಾಸ್ತ್ರದಲ್ಲಿ ಉಲ್ಲೇಖ, ಮಹಾನ್ ಭಾವರು ಹೇಳಿರ್ತಕ್ಕಂಥದ್ದನ್ನು ಜನರ ಮುಂದೆ ಇಡ್ತಾ ಇದ್ದೀನಿ. ಇವರು ವಿಶಿಷ್ಟವಾಗಿ ಮಿಥುನದವರು ಆ ರೀತಿ ಮಾಡಿಕೊಂಡರೆ ಅವರಿಗೆ ತಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರೊಂದಿಗೆ ಬಾಂಧವ್ಯ, ಧೈರ್ಯ, ಸಾಹಸಗಳು ಮೆರೆಯೋಣವಾಗೋದು ಇವೆಲ್ಲ ಅವರಿಗೆ ದಕ್ಕತ್ತೆ. ಇನ್ನು ವಿದ್ಯೆ ಚೆನ್ನಾಗಿ ಕೈ ಹತ್ತಬೇಕು ಅಂತಕ್ಕಂಥವರು ಕೃಷ್ಣನ ಒಂದು ಆರಾಧನೆಯನ್ನು ಮಾಡಿಸಿ ಮಕ್ಕಳ ಕೈಯಲ್ಲಿ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆ, ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು. ಆಸ್ತಿ ನಮಗೆ ಚೆನ್ನಾಗಿ ದಕ್ಕಬೇಕು ಅಂತಿದ್ದರೆ ಮಿಥುನ ರಾಶಿ, ಮಿಥುನ ಲಗ್ನದವರು ಪ್ರತಿನಿತ್ಯ ಸ್ನಾನ ಆದ ನಂತರ ಮೃತ್ತಿಕಾಧಾರಣೆಯನ್ನು ಮಾಡಬೇಕು. ಮೃತ್ತಿಕಾಧಾರಣೆ ಅಂದರೆ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂಥ ಒಂದಿಷ್ಟು ಮಣ್ಣನ್ನು ತೆಗೆದುಕೊಂಡು ಅದನ್ನೇ ಹಣೆಗೆ ವಿಭೂತಿಯ ರೀತಿಯಲ್ಲೋ, ಗಂಧದ ರೀತಿಯಲ್ಲೋ, ಕುಂಕುಮದ ರೀತಿಯಲ್ಲೋ ಹಚ್ಚಿಕೊಳ್ಳಬೇಕು ಲಲಾಟಕ್ಕೆ. ಮಿಥುನ ಲಗ್ನ, ಮಿಥುನ ರಾಶಿಯವರು ಇದು ಮಾಡಿದರೆ ಭೂಮಿಯ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿ ಹೋಗ್ತಾರೆ. ಅವರು ಬಹಳ ಚೆನ್ನಾಗಿ ಅವರ ಅನುಕೂಲಗಳು ಆಗೋದಕ್ಕೆ ಉಪಕ್ರಮಿಸುತ್ತೆ ಅಂತ ಹೇಳ್ಬೋದು. ಇನ್ನು ಸತ್ಪುತ್ರರು, ಸತ್ಪುತ್ರಿಯರು, ಒಳ್ಳೆಯ ಮಕ್ಕಳು ಹುಟ್ಟಬೇಕು, ಅಥವಾ ಮೇಧಾಶಕ್ತಿ ಬೆಳಿಬೇಕು, ಅಥವಾ ಬರವಣಿಗೆ ನಮಗೆ ಚೆನ್ನಾಗಿ ಬರೀಬೇಕು, ಯಾವುದೋ ಕವಿತ್ವ ಬರೀಬೇಕು ನಾನು ಅಂತಕ್ಕಂಥವ್ರು ಏನು ಮಾಡಬೇಕು? ಮಿಥುನ ರಾಶಿ, ಮಿಥುನ ಲಗ್ನದವರು ಅವರು ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಆರ್ಟಿಸ್ಟಿಕ್ ಟ್ಯಾಲೆಂಟ್ಸ್ ಇರುತ್ತೆ ಅವರಲ್ಲಿ, ಒಳಗಡೆ ಅಡಗಿರುತ್ತೆ. ಆ ಡಾರ್ಮೆಂಟ್ ಆಗಿರೋದನ್ನು ನಾವು ಹೊರಗೆ ತರಬೇಕು. ಅದಕ್ಕೆ ಅದು ಕೂಡ ಈ ಪರಿಹಾರದಲ್ಲೇ ಸೇರಿಕೊಳ್ಳುತ್ತೆ. ಏನು ಮಾಡಬೇಕು ಇವರು ಅಂತಂದರೆ, ಸ್ವಲ್ಪ ಅದ್ಭುತವಾಗಿರ್ತಕ್ಕಂತಹ, ಶುದ್ಧವಾಗಿರ್ತಕ್ಕಂತಹ ಬಟ್ಟೆಯನ್ನು ಧರಿಸೋದು. ಟೈಡಿ ಡ್ರೆಸ್ಸಿಂಗ್ ವೆರಿ ಟೈಡಿಲಿ ಅಂತಾರೆ, ಗುಡ್ ಅಟೈರ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಆ ಥರದ ಒಳ್ಳೆಯ ಬಟ್ಟೆಯನ್ನು ಧರಿಸ್ತಕ್ಕಂಥದ್ದು. ಆಮೇಲೆ ಸ್ವಲ್ಪ ಗಂಧವನ್ನು ಪೂಸಿಕೊಳ್ತಕ್ಕಂಥದ್ದು, ಪರ್ಫ್ಯೂಮ್ಸ್ ಅಂತೀವಲ್ಲ, ಸೆಂಟ್, ಅದನ್ನು ಬಳಸ್ತಕ್ಕಂಥದ್ದು ಮಾಡಿದರೆ ಈ ಎಲ್ಲ ವಿಚಾರಗಳಲ್ಲೂ ಅವಳಿಗೆ ಅದ್ಭುತವಾದ ಒಂದು ಫಲಪ್ರಾಪ್ತಿ ಉಂಟಾಗತ್ತೆ. ಇನ್ನು ದಾಂಪತ್ಯದ ಒಂದು ಕಲಹ ನೀಗಲಿಕ್ಕೆ ಅಥವಾ ಬೇಗ ಮದುವೆ ಆಗಲಿಕ್ಕೆ, ದಾಂಪತ್ಯ ಯಾವುದೋ ಒಂದು ಸಮಸ್ಯೆ ತೋರಿದೆ, ಏನು ನಮಗೆ ದಿಕ್ಕೆ ಕಾಣ್ತಿಲ್ಲಪ್ಪ, ಭಗವಂತ ಏನು ಮಾಡೋದು ಅನ್ನೋದಾದರೆ ಗಂಧದ ದಾನವನ್ನು ಮಾಡಬೇಕು. ಅದು ಸೆಂಟಲ್ಲ, ಶ್ರೀಗಂಧವನ್ನೇ ದಾನ ಮಾಡಬೇಕು. ಎಲ್ಲಿ ದಾನ ಮಾಡಬೇಕು ಅಂದರೆ ಒಂದು ವಿಷ್ಣುವಿನ ದೇವಸ್ಥಾನ ಅಥವಾ ಅದು ಗುರುವಿನ ಸನ್ನಿಧಿಗೆ ಅವರು ಅರ್ಪಣೆ ಮಾಡ್ತಾ ಬರ್ತಕ್ಕಂಥದ್ದು ದಾಂಪತ್ಯ ಸಮಸ್ಯೆಗಳಿಗೆ ಗಮನಾರ್ಹವಾಗಿರ್ತಕ್ಕಂತಹ ಒಂದು ಪರಿಹಾರವಾಗಿ ಇದು ಕಂಡುಬರುತ್ತೆ. ಆಯುಷ್ಯದ ವೃದ್ಧಿಗೆ ಇವರೇನು ಮಾಡಬೇಕು ಅಂದರೆ ಅಲ್ಲೂ ಕೂಡ ಕೃಷ್ಣನ ಪ್ರಾರ್ಥನೆಯನ್ನೇ ಮಾಡಬೇಕಾಗಿ ಬರುತ್ತೆ. ಆಗಲೇ ಹೇಳಿದೆ ಕೃಷ್ಣಂದು ಏನು ಮಾಡಬೇಕು ಅಂತ, ಸ್ತೋತ್ರ ಪಠನೆ ಇತ್ಯಾದಿಗಳು. ಭಾಗ್ಯ ಹೆಚ್ಚಬೇಕು, ನಮಗೇನು ಮಾಡಬೇಕು ಅಂತ ಕೇಳಿದರೆ ಇದಕ್ಕೇನು ಹೇಳುತ್ತೆ ಅಂತಂದರೆ, ದೇವಸ್ಥಾನದಲ್ಲಿ ಧ್ವಜಸ್ತಂಭ ನೋಡಿರ್ತೀರಿ ನೀವೆಲ್ಲರೂ. ಆ ಧ್ವಜಸ್ತಂಭಕ್ಕೆ ಒಂದು ಮುಟ್ಟಿ ನಮಸ್ಕಾರ ಮಾಡಿದ್ರು ಸಾಕು. ಕೆಲವು ಕಡೆ ಮುಟ್ಲಿಕ್ಕೆ ಬಿಡಲ್ಲ, ತೊಂದರೆ ಇಲ್ಲ, ದೂರದಿಂದ ನಮಸ್ಕಾರ ಮಾಡಿದರೆ ನಿಮ್ಮ ಭಾಗ್ಯೋದಯ ಆಗೋದರಲ್ಲಿ ಯಾವುದೇ ಒಂದು ಸಮಸ್ಯೆಯೇ ಇಲ್ಲ. ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗಿನ ಕಾಲಘಟ್ಟದಲ್ಲಿ, ಯಾವತ್ತಿಗೂ ಕೂಡ ಇವತ್ತು ಹೆಚ್ಚು. ಅದರಲ್ಲಿ ನಿಮ್ಗೆ ವೃದ್ಧಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸೀತಾರಾಮನ ದರ್ಶನವನ್ನು ಮಾಡಬೇಕು. ಬರೀ ರಾಮ ಅಲ್ಲ, ಸೀತೆ ಸಹಿತವಾಗಿರ್ತಕ್ಕಂತಹ ರಾಮರ ದೇಶ. ಎಲ್ಲೂ ಬರೀ ರಾಮ ಇರೋದು ಬಹಳ ವಿರಳ ನಮ್ಮ ಭಾರತದಲ್ಲಿ. ಆದರೂ ಕೂಡ ಅಕಸ್ಮಾತ್ ಬರೀ ರಾಮ ಇದ್ರ ಉಪಯೋಗ ಇಲ್ಲ, ಸೀತಾರಾಮಚಂದ್ರ ಸ್ವಾಮಿಯ ದರ್ಶನವನ್ನು ಮಾಡತಕ್ಕಂಥದ್ದು ಮಾಡಿದರೆ, ಅದರಲ್ಲೂ ಏನಾದರೂ ನೀರಿನ ಪಕ್ಕದಲ್ಲಿ ಒಂದು ಕಲ್ಯಾಣಿಯೋ, ಕೆರೆಯೋ, ಕೊಳವೋ ಅಂತಹ ಕಡೆ ಇರತಕ್ಕಂತಹ ಸೀತಾರಾಮ ಸ್ವಾಮಿಯ ಒಂದು ದರ್ಶನ ಮಾಡಿ ನೀವು ಮಾಡಿ ನೋಡಿ. ವಾರಕ್ಕೋ 15 ದಿನಕ್ಕೋ ತಿಂಗಳಿಗೋ ಒಮ್ಮೆ ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಅದ್ಭುತವಾದ ಬೆಳವಣಿಗೆ ಬರ್ತಕ್ಕಂಥದ್ದನ್ನು ನಿಮಗೆ ತಿಳಿಯಲಿಕ್ಕೆ ಬರುತ್ತೆ. ಇನ್ನು ಲಾಭಾಂಶ ಹೆಚ್ಚಬೇಕು, ಏನು ಮಾಡಬೇಕು ಅಂತಂದರೆ ಹೋಮ ಹವನಗಳು ನಡೀತಾ ಇರತಕ್ಕಂತಹ ಒಂದು ಸ್ಥಳಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಬರೋದು, ಇನ್ನೇನೂ ಇಲ್ಲ. ಯಾರೋ ಹೋಮ ಮಾಡ್ತಿರ್ತಾರೆ, ದೇವಸ್ಥಾನದಲ್ಲಿ ಹೋಮ ನಡೀತಿರುತ್ತೆ, ಕಾಣ್ತೀರಿ, ಅಲ್ಲೊಂದು ಗಾಡಿ ನಿಲ್ಲಿಸ್ತಾ ಒಳಗೆ ಹೋದ, ಹೊರಗಡೆ ಪಾದರಕ್ಷಣೆ ಬಿಟ್ಟ, ಒಳಗೆ ಹೋಗ್ಬಿಟ್ಟು ಉದ್ದಕ್ಕೊಂದು ದೀರ್ಘದಂಡ ನಮಸ್ಕಾರವನ್ನು ಕಂಡಿದ್ರೆ ಹೆಂಗಸಾದರೆ ಬಗ್ಗೆ ನಮಸ್ಕಾರವನ್ನು ಮಾಡಿ 5 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಬಂದರು, ಲಾಭಾಂಶ ಹೆಚ್ಚುತ್ತೆ ಅವರಿಗೆ. ಖರ್ಚು ಕಡಿಮೆ ಆಗಬೇಕು, ನಾನು ಹೆಚ್ಚು ಹಣವನ್ನು ಉಳಿಸಬೇಕು ಅಂತ ಮನಸ್ಥಿತಿ ಏನಾದರೂ ಮಿಥುನ ಲಗ್ನ, ಮಿಥುನ ರಾಶಿಯವರಿಗಿದ್ದರೆ ಇವರು ಹೊಸ ಬಟ್ಟೆಯನ್ನು ಶೇಖರಣೆ ಮಾಡಬಾರ್ದು ಮನೆಯಲ್ಲಿ, ಅದನ್ನು ಬಳಸಿಬಿಡಬೇಕು. ಕೆಲವರು ಇಟ್ಟಿರ್ತಾರೆ 5-6 ಜೊತೆ ಬಟ್ಟೆ ಹಂಗೇ ಇರುತ್ತದು, ಅದು ಬಳಸೋದಿಲ್ಲ. ಆ ರೀತಿ ಮಿಥುನ ಲಗ್ನ, ಮಿಥುನ ರಾಶಿಯವರು ಮಾಡಬಾರ್ದು. ಅದನ್ನು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಬಳಸ್ತಕ್ಕಂಥದ್ದು ಮಾಡಿದರೆ ಅವರಿಗೆ ಖರ್ಚಿನ ಅಂಶ ಕಡಿಮೆಯಾಗಿ ಲಾಭದ ಅಂಶ ಹೆಚ್ಚುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಖಂಡಿತ ಗುರುಜಿ, ಮಿಥುನ ರಾಶಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು. ಇದರಲ್ಲಿ ಪರೋಪಕಾರದ ಭಾವ ಇದೆ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದನ್ನು ಹೇಳಿದರೆ, ಜೊತೆಗೆ ದೇವಿಯ ಆರಾಧನೆ ಆಗಿರಬಹುದು ಅಥವಾ ದಾನವನ್ನು ನೀಡೋದಾಗಿರ್ಬೋದು. ಮೇಲ್ನೋಟಕ್ಕೆ ಒಂದಷ್ಟು ಜನ ಪ್ರಶ್ನೆ ಕೇಳಬಹುದು, ದಾನ ದೇವರೇ ಎಲ್ಲ ಕೊಟ್ಟಿರುವಾಗ ದೇವರಿಗೆ ದಾನ ಯಾಕೆ ಮಾಡಬೇಕು? ಆದರೆ ಅಲ್ಲಿ ಒಳಗಡೆ ಅರ್ಥ ಏನಿದೆ ಅಂದರೆ, ನಾವು ಎಲ್ಲವೂ ನನ್ನದೇ, ಎಲ್ಲವೂ ನಂದೇ, ನನಗೇ ಸೇರಬೇಕಾಗಿದ್ದು ಅನ್ನುವಂಥ ಒಂದು ಸ್ವಾರ್ಥ ಭಾವ ಹೋಗುತ್ತೆ, ಅಹಂ ಅದು ತೊಡಗಿಸುತ್ತೆ. ಇಂತಹ ಎಲ್ಲ ಪರಿಹಾರಗಳನ್ನು ತಾವು ಸೂಚಿಸ್ತಾ ಇದ್ದೀರಿ. ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು.
ವೀಕ್ಷಕರೇ, ನೋಡಿದ್ರಲ್ಲ, ಮಿಥುನ ರಾಶಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರೂ ಕೂಡ ನೀವೇ ಮಾಡಿಕೊಳ್ಳಬೇಕಾದಂತಹ ಪರಿಹಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಇನ್ನೂ ಕೂಡ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಕಂಡುಕೊಳ್ಬಹುದು. ಈ ಸಂಚಿಕೆಯಲ್ಲಿ ಮಿಥುನ ರಾಶಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.